ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯನ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಟಿ ವಿಯನ್ನು ಹಾಕಿದ್ರೆ ಸಾಕು, ನ್ಯೂಸ್ ಪೇಪರ್ನ ನೋಡಿದ್ರೆ ಸಾಕು, ದೇಶದಾದ್ಯಂತ ಕರೋನಾ 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 ಅನ್ನುವಂಥ ಒಂದೇ ವರ್ಡ್ನ ಕೇಳ್ತಾ ಇದ್ದೀವಿ. ಹಾಗಾದರೆ 2020ರಲ್ಲಿ ಬಂದಂತಹ ಕೋವಿಡ್-19 ಮತ್ತೆ ಬಂದಿದೆಯಾ? ಬರಬಾರ್ದು ಅಂತಾನೆ ಅಲ್ವಾ ನಾವು ಒಂದಲ್ಲ ಎರಡಲ್ಲ ಮೂರು ಮೂರು ವ್ಯಾಕ್ಸಿನ್ಗಳನ್ನ ಹಾಕ್ಸ್ಕೊಂಡಿರೋದು, ಆದರೂ ಮತ್ತೆ ಬಂತಾ? ಒಂದು ಸತಿ ಜ್ವರ ಬಂದಿದೆ ಅಂತ ಹೇಳಿ ನಾವು ಮೆಡಿಸಿನ್ಸ್ನ ತೊಗೊಂಡಿರ್ತೀವಿ, ಆವಾಗ ಜ್ವರ ಕಡಿಮೆ ಆಗಿರುತ್ತೆ, ಮತ್ತೆ ಸ್ವಲ್ಪ ಟೈಮ್ ಬಿಟ್ಬಿಟ್ಟು ಮತ್ತೆ ನಮಗೆ ಜ್ವರ ಬರುತ್ತೆ. ಅದೇ ಥರ ಈ ಕೋವಿಡ್-19 ವಾಪಸ್ ಬಂದಿದೆಯಾ ಏನೋ ಗೊತ್ತಿಲ್ಲ. ಏನೇ ಆಗಿರಲಿ, 2020ರಲ್ಲಿ ಬಂದಿತ್ತಲ್ಲ ಕೊರೋನಾ, ಅಷ್ಟು ತೀವ್ರತೆ ಈ ಒಂದು ಕೊರೋನಾಕ್ಕೆ ಇಲ್ಲ ಅಂತ ಹೇಳ್ತಾರೆ. ಇದು ಕೊರೋನಾದ ರೂಪಾಂತರ ತಳಿಯಂತೆ. ಇದಕ್ಕೆ JN1 ಅನ್ನುವಂತಹ ಹೆಸರನ್ನು ಇಟ್ಟಿದ್ದಾರೆ. ಈ ಹಿಂದೆ ಬಂದಂತಹ ಕೊರೋನಾದ ತೀವ್ರತೆ ತುಂಬ ಹೆಚ್ಚಿತ್ತು, ಆದರೆ ಈಗ ಬಂದಿರುವಂಥ ವೈರಸ್ಸಿನ ಮರಣದ ತೀವ್ರತೆ ತುಂಬ ಕಡಿಮೆ ಇದೆ. ಸೊ ಇದರ ಸಿಮ್ಟೈಮ್ಸ್ ಏನಪ್ಪ ಅಂತಂದರೆ ಜ್ವರ, ಕೆಮ್ಮು, ಶೀತ ಹಾಗೆ ಸುಸ್ತು, ಇದೇ ಇದರ ಸಿಮ್ಟೈಮ್ಸ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಈ ಸಿಮ್ಟೈಮ್ಸ್ ಕಾಣಿಸುತ್ತೋ ತಕ್ಷಣ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಲವಾರು ನ್ಯೂಸ್ ಚಾನಲ್ಗಳಲ್ಲಿ ಹೇಳ್ತಾ ಇದ್ದಾರೆ. ಈಗ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆ ಮಳೆ ಬರ್ತಾ ಇದೆ. ಒಂದು 10 ದಿನಕ್ಕೂ ಹೆಚ್ಚಾಯಿತು ಮಳೆ ಬರ್ತಾ ಇದೆ. ಸೊ ಆಬ್ವಿಯಸ್ಲಿ ವೆದರ್ ಚೇಂಜ್ ಆದಾಗ ಶೀತ, ಕೆಮ್ಮು, ಜ್ವರ ಬಂದೇ ಬರುತ್ತೆ. ಈಗ ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಬೇಸಿಗೆ ಕಾಲ ಆಗಿರ್ಬೋದು, ಯಾವಾಗಲೇ ಆಗಿರಲಿ, ವೆದರ್ ಚೇಂಜ್ ಆದ ತಕ್ಷಣ ಶೀತ, ಕೆಮ್ಮು, ಜ್ವರ ಬರೋದು ಸರ್ವೇ ಸಾಮಾನ್ಯ ಆಗಿದೆ. ಸೊ ಇದು ಬಂದ ತಕ್ಷಣ ನಾವು ಕೊರೋನಾ ಅಂತಲೂ ಅಂದ್ಕೊಳ್ಳೋದಕ್ಕೆ ಆಗಲ್ಲ. ನೀವು ಹಲವಾರು ಚಾನಲ್ಗಳಲ್ಲಿ ನೋಡಿರ್ಬೋದು, ಯಾಕೆ ಅನಾವಶ್ಯಕವಾಗಿ ಒಂದು ಸಿಂಪಲ್ ವೈರಸ್ಗೆ ನೀವು ಕೊರೋನಾ ಟೆಸ್ಟ್ನ ಮಾಡಿಸ್ತಾ ಇದ್ದೀರಾ, ಮಾಡಿಸೋದೇ ಅನಾವಶ್ಯಕ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನನ್ನ ಒಪಿನಿಯನ್ ಏನಪ್ಪ ಅಂತಂದರೆ, ನಮಗೆ ಮಾಮೂಲಿ ಶೀತ, ಕೆಮ್ಮು, ಜ್ವರ ಬಂದಾಗ ನಾವು ಒಂದು 3-4 ದಿನ ಕಷಾಯ ಮಾಡಿಸ್ಕೊಂಡು ಕುಡಿತೀವಿ ಅಥವಾ ಮನೇಲಿರೋ ಟ್ಯಾಬ್ಲೆಟ್ಸ್ಗಳನ್ನೇ ತಿಂತೀವಿ. ಅದಕ್ಕೂ ಕಡಿಮೆ ಆಗದಿದ್ದಾಗ ನಾವು ಬೇರೆ ಆಪ್ಷನ್ಸ್ ಇರಲ್ಲ, ಡಾಕ್ಟ್ರ್ ಹತ್ರ ಹೋಗ್ತೀವಿ. ಆವಾಗ ಡಾಕ್ಟ್ರ್ ಏನು ಹೇಳ್ಬೋದು, ಶೀತ, ಕೆಮ್ಮು, ಜ್ವರಕ್ಕೆ ಒಂದು ವಾರಕ್ಕೆ ಮೆಡಿಸನ್ ಕೊಡ್ಬೋದು, ಅಂದರೆ ಮಾತ್ರೆಗಳನ್ನ ಕೊಡ್ಬೋದು, ಇಂಜೆಕ್ಷನ್ನ ಕೊಡ್ಬೋದು, ಇಲ್ಲ ನಿಂಗೊಂದು ಬ್ಲಡ್ ಚೆಕಪ್ ಮಾಡೋಣ ಅಂತ ಹೇಳ್ಬೋದು, ಇಲ್ಲ ನಿಮಗೆ ಕೋವಿಡ್ ಟೆಸ್ಟ್ ಮಾಡಬೇಕು ಅಂತ ಕೂಡ ಹೇಳಬಹುದು. ಡಾಕ್ಟರ್ ಏನು ಹೇಳಿದ್ರು ಕೂಡ ನಾವು ಮಾಡ್ತೀವಿ. ಯಾಕೆಂದರೆ ನಾವು ಸತತವಾಗಿ ಕೆಮ್ಮು, ಜ್ವರ, ಶೀತದಿಂದ ಬಳಲಿ ಸೋತು ಹೋಗಿರ್ತೀವಿ. ಸೊ ನಮಗೆ ಡಾಕ್ಟ್ರ್ ಏನು ಹೇಳ್ತಾರೋ ಅದನ್ನು ಮಾಡದೆ ಬೇರೆ ಆಪ್ಷನ್ಸ್ ಇರಲ್ಲ. ಸೊ ಅವರು ಮೆಡಿಸನ್ ಕೊಟ್ಟರೆ ನಾವು ತೊಗೊಂಡು ಬರ್ತೀವಿ, ಟ್ಯಾಬ್ಲೆಟ್ಸ್ಗಳನ್ನ, ಇಂಜೆಕ್ಷನ್ನ ಕೊಟ್ಟರೆ ತೊಗೊಂಡು ಬರ್ತೀವಿ. ಸೊ ಇಲ್ಲ ಅಂತಂದರೆ ನಿಮಗೆ ಕೋವಿಡ್ ಟೆಸ್ಟ್ ಮಾಡಬೇಕು, ಇಲ್ಲ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದಾಗ ನಮ್ಮ ಜೀವದ ಬಗ್ಗೆ ನಮಗೆ ಕೇರ್ ಇರೋರು ಖಂಡಿತ ಮಾಡಿಸ್ತೀವಿ. ಸೊ ಅದು ರಿಸಲ್ಟ್ ಏನು ಬರುತ್ತೆ ಅದು ನಮ್ಮ ಹಣೆ ಬರ ಸೆಕೆಂಡ್ರಿ, ಬಟ್ ನಾವು ಟೆಸ್ಟ್ ಮಾಡಿಸ್ತೀವಿ. ಬರೀ ಕರೋನಾ ಮಾತ್ರ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗ ಅಲ್ಲ. ಮಾಮೂಲಿ ವೈರಲ್ ಇನ್ಫೆಕ್ಷನ್ ಆಗಿರುವಂಥ ಜ್ವರ ಆಗಿರಲಿ, ಶೀತ ಆಗಿರಲಿ, ಕೆಮ್ಮು ಆಗಿರಲಿ, ಇದು ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸೊ ಹೊರಗಡೆ ಹೋಗಿ ನಾವು ಪಬ್ಲಿಕ್ ಪ್ಲೇಸಲ್ಲಿ ಹೋಗಿ ಬೇರೆಯವರಿಗೆ ಹರಡಿಸ್ತೀವಿ ಅನ್ನೋದಕ್ಕಿಂತ ನಾರ್ಮಲಿ ನಾವು ಮನೆಯಲ್ಲೇ ಇರಬೇಕು. ನಮಗೆ ಶೀತ ಬಂದರೆ ನಮ್ಮ ಮನೇಲಿ, ಅಂದರೆ ನಮ್ಮ ಫ್ಯಾಮಿಲಿಯವರೆಗೂ 1-2 ದಿನ ಆದಮೇಲೆ ಶೀತ ಬರುತ್ತೆ, ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ. ಸೊ ಇವು ಕೂಡ ಹರಡುವಂಥ ರೋಗಗಳೇ ಆಗಿರುತ್ತೆ. ಸೊ ನಮ್ಮ ಮನೆಯಲ್ಲೇ ವಯಸ್ಸಾಗಿರುವಂಥ ನಮ್ಮ ಅಜ್ಜ ಅಜ್ಜಿನೋ ತಂದೆ ತಾಯಿನೋ ಇರ್ತಾರೆ, ನಮ್ಮ ಅಕ್ಕ ತಂಗಿಯರೇ ಪ್ರೆಗ್ನೆನ್ಸಿಯವರು ಇರ್ತಾರೆ, ಇಲ್ಲ ಬಾಣಂತಿಯರು ಇರ್ತಾರೆ, ಇಲ್ಲ ಅವ್ರ ಮಕ್ಕಳು ನಮ್ಮ ಮಕ್ಕಳಾಗಿರಲಿ ಚಿಕ್ಕ ಮಕ್ಕಳು ಇರ್ತಾರೆ. ಇವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ. ಇದು ಕರೋನಾ ಅಂತಲೇ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಬೇಡ, ಅಥವಾ ಮಾಸ್ಕ್ ಹಾಕ್ಕೊಳ್ಳೋದು ಬೇಡ. ನಮಗೆ ಜ್ವರ, ಶೀತ, ಕೆಮ್ಮು ಬಂದಾಗ ನಾವು ನಮ್ಮ ಫ್ಯಾಮಿಲಿನ ಕಾಪಾಡ್ಕೊಳ್ಳೋದಕ್ಕೋಸ್ಕರನಾದರೂ ನಾವು ಮಾಸ್ಕ್ನ ಯೂಸ್ ಮಾಡಬೇಕು. ಸೊ ಅವರಿಂದ ದೂರ ಇರಬೇಕು ಅನ್ನೋದು ನನ್ನ ಒಪಿನಿಯನ್. ಇದು ಕರೋನಾನೇ ಆಗಿರಲಿ ಅಥವಾ ಬೇರೆ ಯಾವುದೇ ಮಾಮೂಲಿ ವೈರಸ್ ಆಗಿರಲಿ, ಸೊ ಸೇಫ್ಟಿ ಮುಖ್ಯ ಅಂತ ಹೇಳಿ ನನ್ನ ಅಭಿಪ್ರಾಯ. ಈ ಹಿಂದೆ ಬಂದಂತಹ ಕರೋನಾದ ತೀವ್ರತೆ ನಿಮಗೆ ಎಷ್ಟಿತ್ತು ಅಂತ ಹೇಳಿ ನಾನು ಹೇಳಬೇಕಾಗಿಲ್ಲ. ಹಲವಾರು ಸಂಸಾರಗಳ ಕನಸನ್ನು ನುಚ್ಚುನೂರು ಮಾಡಿದಂತಹ ಮಹಾಮಾರಿ ಈ ಕರೋನಾ. ಯಾವತ್ತೂ ವಾಪಸ್ ತಂದ್ಕೊಳ್ಳೋಕ್ಕಾಗದೇ ಇರುವಂಥ ನಷ್ಟವನ್ನು ಮಾಡಿದೆ ಈ ಕರೋನಾ. ಹಾಗೆ ಈ ಕರೋನಾದಲ್ಲಿ ಹೋರಾಡಿ ಸೋತವರು ಇದ್ದಾರೆ, ಹೋರಾಡಿ ಗೆದ್ದವರು ಕೂಡ ಇದ್ದಾರೆ. ಇದು ಕರೋನಾನೇ ಆಗಿರಲಿ ಅಥವಾ ಮಾಮೂಲಿ ಒಂದು ವೈರಲ್ ಇನ್ಫೆಕ್ಷನ್ನೇ ಆಗಿರಲಿ, ಎಲ್ಲದಕ್ಕೂ ಬೆಸ್ಟ್ ಮೆಡಿಸನ್ ಧೈರ್ಯ. ನಾವು ಧೈರ್ಯವಾಗಿದ್ದರೆ ಎಂತಹ ಒಂದು ರೋಗವನ್ನು ಕೂಡ ಎದುರಿಸಬಹುದು ಅನ್ನೋದಕ್ಕೆ ಕರೋನಾನೇ ಒಂದು ದೊಡ್ಡ ಉದಾಹರಣೆ ಅಂತ ಹೇಳಿದ್ರು ಹೇಳ್ಬೋದು. ಸೊ ಈಗ ಕರೋನಾ ಬಂದಿದೆಯೋ ಬಂದಿಲ್ವೋ ನನಗೆ ಗೊತ್ತಿಲ್ಲ. ನಾನು ಬಂದಿದೆ ಅಂತಲೂ ಹೇಳ್ತಾ ಇಲ್ಲ, ಬಂದಿಲ್ಲ ಅಂತಲೂ ಹೇಳ್ತಾ ಇಲ್ಲ, ಯಾಕೆಂದರೆ ಅದ್ರ ಬಗ್ಗೆ ಹೇಳೋಷ್ಟು ದೊಡ್ಡೋಳು ನಾನಲ್ಲ. ಆದರೆ ನಮಗೆ ಬಂದಿರುವಂತಹ ರೋಗಗಳಿಗೆ ನಾವು ಸರಿಯಾದ ಮೆಡಿಸನ್ನ ತಗೊಳ್ಳೋದು, ಮಾಸ್ಕ್ ಹಾಕ್ಕೊಳ್ಳೋದು, ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋದು, ಇದೆಲ್ಲ ನಮ್ಮ ಒಳ್ಳೆಯದಕ್ಕೆ ಅಂತ ಹೇಳ್ತೀನಿ ಹೊರತು ಇದರಿಂದ ಯಾವುದು ಕೆಟ್ಟದಾಗಲ್ಲ. ಒಂದು ವೇಳೆ ಕೊರೋನಾ ಬಂದೇ ಇತ್ತಪ್ಪ, ಒಬ್ಬರಿಂದ ಒಬ್ಬರಿಗೆ ಹರಡ್ತಾನೆ ಇತ್ತಪ್ಪ, ಆವಾಗ ಏನು ಮಾಡ್ತೀರಾ? ಆದರೆ ನಾವು ಈ ಮಾಸ್ಕ್ ಹಾಕ್ಕೊಳ್ಳೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಅಥವಾ ನಮಗೆ ಬಂದಿರೋ ಶೀತ ಕೆಮ್ಮಿಗೆ ನಾವು ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಲಾಸ್ ಇಲ್ಲ.
ಸೊ ಈಗ ನೀವು ನೋಡ್ತಾ ಇರ್ಬೋದು ನ್ಯೂಸ್ಗಳಲ್ಲಿ ಕೊಡ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ 1000ಕ್ಕಿಂತ ಹೆಚ್ಚು ಕೊರೋನಾ ಪಾಸಿಟಿವ್ಗಳ ಸಂಖ್ಯೆ ಹೆಚ್ಚಾಗಿದೆ. ಹಾಗೆ ಕರ್ನಾಟಕದಲ್ಲಿ 80 ಜನ ಆಗಿದ್ದಾರೆ ಇವಾಗ ಸೋಂಕಿತರ ಸಂಖ್ಯೆ ಅಂತ ಹೇಳಿಬಿಟ್ಟು. ಸೊ ಯಾರು ಹೆದರುವಂಥ ಅವಶ್ಯಕತೆ ಇಲ್ಲ. ಕೊರೋನಾ ಬಂದಿರಲಿ ಬರದೇ ಇರಲಿ, ನಮ್ಮ ಜಾಗೃತಿಯಲ್ಲಿ ನಾವಿರೋಣ, ಧೈರ್ಯವಾಗಿರೋಣ, ನಾವು ಧೈರ್ಯವಾಗಿ ಎದುರಿಸೋಣ. ಸೊ ಯಾರು ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಒಪಿನಿಯನ್. ನಾನು ಹೇಳಿರೋವಂಥದ್ದು ನಿಜ ಅನಿಸಿದ್ರೆ ಪುಟ್ಟದೊಂದು ಲೈಕ್ ಮಾಡಿ. ಹಾಗೆ ಇವತ್ತಿನ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನಿಸಿದ್ರೆ ಕಮೆಂಟು, ಲೈಕು, ಶೇರು ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.